ಬೆಳಕಿನ ವರ್ಣ ವಿಭಜನೆ ಅಂತಂತ ಹೇಳಿದ್ರೆ ನಾವು ಬಿಳಿಯ ಬೆಳಕನ್ನ ಅಶ್ರಗದ ಮೂಲಕ ಅಥವಾ ಪ್ರಿಸಮ್ ಮೂಲಕ ಹಾಯಿಸಿದಾಗ ಅದು 7 ಬಣ್ಣಗಳಾಗಿ ವಿಘಟನೆಗೊಳ್ಳೋದನ್ನ ನಾವೇನಂತ ಕರಿತೀವಿ, ಬೆಳಕಿನ ವಿಭಜನೆ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಬಿಳಿಯ ಬಣ್ಣನ ನಾವು ಅಶ್ರಗದ ಮೂಲಕ ಅಥವಾ ಪ್ರಿಸಮ್ ಮೂಲಕ ಹಾಯಿಸಿದಾಗ ಅದರ ಘಟಕ ಬಣ್ಣಗಳಾಗಿ ಬೇರ್ಪಟ್ಟಾಗ ನಾವು ಅದನ್ನ ಬೆಳಕಿನ ವಿಭಜನೆ ಅಂತ ಹೇಳ್ತೀವಿ. ಅದು 7 ಬಣ್ಣಗಳಾಗಿ ವಿಭಜನೆಗೊಳ್ಳುತ್ತೆ. ಆಮೇಲೆ ನೋಡ್ರಿ, ಅದನ್ನ ನಾವು ಯಾವ ತರ ಹೇಳ್ತೀವಿ ಅಂತ ಹೇಳಿದ್ರೆ ವಿಬ್ಗಯಾರ್ ಅಂತ ಹೇಳ್ತೀವಿ. ನೋಡ್ರಿ, ನಾವು ರೈನ್ಬೋದಲ್ಲಿ ಅಥವಾ ಕಾಮನ್ ಬಿಲ್ ಅಂತ ಹೇಳ್ತೀವಿ ಅಥವಾ ಅಶ್ರಗದ ಮೂಲಕ ಹಾಯಿಸಿದಾಗ ಯಾವ ಕಲರ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಾವು ನೋಡಿರ್ಬೋದು ಇಲ್ಲಿ. ವಿಬ್ಗಯಾರ್ ಅಂತ ಹೇಳಿದ್ವಿ, ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಈ ತರ ಏನಂತ ಹೇಳಿದ್ರೆ ಅನುಕ್ರಮವಾಗಿ ವರ್ಣ ವಿಭಜನೆ ಆಗುತ್ತೆ. ನಾವು ಇನ್ನೊಂದು ನೋಡಿರ್ಬೋದು, ಅಶ್ರಗದ ಮೂಲಕ ಹಾಯಿಸಿದಾಗ ಯಾವ ಬಣ್ಣ ಜಾಸ್ತಿ ಬೆಂಡ್ ಆಗುತ್ತೆ ಅಂತ ಬಂದಾಗ ಇಲ್ಲಿ ನೋಡ್ರಿ, ನೇರಳೆ ಬಣ್ಣ ಜಾಸ್ತಿ ಬೆಂಡ್ ಆಗುತ್ತೆ. ಕ್ವಶನ್ ನಿಮ್ಗೆ ಕೇಳೋದು, ಅಶ್ರಗದ ಮೂಲಕ ಅಥವಾ ವರ್ಣ ವಿಭಜನೆಯಲ್ಲಿ ಯಾವ ಬಣ್ಣ ಜಾಸ್ತಿ ಬೆಂಡ್ ಆಗುತ್ತ ಅಂತಂದು ಕೇಳ್ತಾರ, ನೇರಳೆ ಬಣ್ಣ. ಆಮೇಲೆ ಅತಿ ಲೀಸ್ಟ್ ಕಡಿಮೆ ಬಣ್ಣ ಯಾವುದು ಬೆಂಡ್ ಆಗುತ್ತೆ ಅಂತ ಬಂದಾಗ ರೆಡ್ ಕಲರ್, ಕೆಂಪು ಬಣ್ಣ ಕಡಿಮೆ ಬಾಗತ್ತ. ಇದೊಂದು ಪಾಯಿಂಟ್ ಗಳನ್ನ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೋಡ್ರಿ, ನೆಕ್ಸ್ಟ್ ವರ್ಣ ವಿಭಜನೆಯಿಂದ ಯಾವ ಅಪ್ಲಿಕೇಶನ್ಸ್ ಗಳು ಏನೇನು ನಮ್ ಡೇ ಟು ಡೇ ಲೈಫ್ ಅಲ್ಲಿ ಅಂತ ಬಂದಾಗ ಕಾಮನ್ ಬಿಲ್ಲು, ಫಸ್ಟ್ ಒನ್ ಕಾಮನ್ ಬಿಲ್ಲು. ಇದ್ರಲ್ಲಿ ನಾವು ನೋಡಿರ್ಬಹುದು 7 ಬಣ್ಣಗಳಾಗಿ ನಮ್ ಕಾಮನ್ ಬಿಲ್ ಕಾಣಿಸುತ್ತ. ಇದ್ರಲ್ಲಿ ರಿಫ್ರಾಕ್ಷನ್ ಇರುತ್ತ, ಬಟ್ ಆದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇರುತ್ತೆ, TIR ಇರುತ್ತೆ. ಆಮೇಲೆ ಇನ್ನೊಂದು ಬೆಳಕಿನ ವರ್ಣ ವಿಭಜನೆ ಕೂಡ ಇರುತ್ತೆ. ಮೇನ್ ರೀಸನ್ ಏನಂತ ಹೇಳಿದ್ರೆ ಬೆಳಕಿನ ವರ್ಣ ವಿಭಜನೆಯಿಂದ ಏನಾಗುತ್ತ, ನಮಗೆ ಕಾಮನ್ ಬಿಲ್ಲು 7 ಬಣ್ಣಗಳಾಗಿ ಕಾಣಿಸುತ್ತ. ಅದೇ ತರ ನೋಡ್ರಿ, ವಜ್ರಕ್ಕೆ ಹೊಳಪು. ನಾವು ವಜ್ರ ಏನಂತ ಹೇಳಿದ್ರೆ ಹೊಳೆಯುತ್ತ. ಅದಕ್ಕೆ ನಾವೇನಂತ ಕೇಳ್ತೀವಿ, TIR ಅಂತ ಹೇಳ್ತೀವಿ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಬಟ್ ಆದ್ರೆ ಕೆಲವು ಬಣ್ಣಗಳಿಂದ ಕೂಡಿರುತ್ತೆ. ಬಣ್ಣಗಳಿಂದ ಏನಾಗತ್ತ ಅಂದ್ರೆ ವಜ್ರ ಹೊಳಿತಾ ಇರುತ್ತೆ. ಯಾಕಂತ ಕೇಳಿದ್ರೆ ಅದು ವರ್ಣ ವಿಭಜನೆಯಿಂದ ಏನಾಗತ್ತ, ವಜ್ರ ಬಣ್ಣಗಳಾಗಿ ಕಾಣಿಸುತ್ತ. ಅದೇ ತರ ನೋಡ್ರಿ, ನಾವು CD ಅಂತ ನೋಡಿರ್ಬೋದು. CD ಅಲ್ಲಿ ಏನಂತ ಹೇಳಿದ್ರೆ ಸೂರ್ಯನ ಬೆಳಕು ಬಿದ್ದ ತಕ್ಷಣ ಏನಾಗುತ್ತಾ, ಹಲವು ಬಣ್ಣಗಳಿಂದ, ನೀವು ಡಯಾಗ್ರಾಮ್ ಅಲ್ಲಿ ನೋಡ್ತಿರ್ಬೋದು, ಬೇರೆ ಬೇರೆ ಬಣ್ಣಗಳಿಂದ ಏನ ಕಾಣಿಸುತ್ತಾ, ಹೊಳಿತಾ ಐತೆ. ಇದು ಕೂಡ ಏನಂತ ಹೇಳಿದ್ರೆ ವರ್ಣ ವಿಭಜನೆಯಿಂದ. ಅದೇ ತರ ನೋಡ್ರಿ, ನೀರಿನ ಮೇಲೆ ಎಲ್ಲಾದ್ರೂ ಪೆಟ್ರೋಲ್ ಅಥವಾ ಡೀಸೆಲ್ ಬಿದ್ದಾಗ, ಇಲ್ಲೇನೋ ಒಂದು ರೋಡ್ ಹತ್ರ ಏನಾದ್ರು ಒಂದು ಹೊಂಡ ಇರುತ್ತಾ, ಅದ್ರಲ್ಲಿ ಮಳೆ ಆದಾಗ ನೀರ್ ನಿಂತ್ಕೊಂಡಿರುತ್ತ. ಗಾಡಿಗಳೆಲ್ಲ ಹಾದು ಹೋಗ್ತಿರ್ತಾವ. ಅದ್ರಲ್ಲಿ ಪೆಟ್ರೋಲ್ ಹನಿಗಳು ನೀರ್ ಬಿದ್ದಿರ್ತಾವ. ನಾವು ಹೋಗುವಾಗ ನೋಡಿರ್ಬೋದು ಈ ತರ ಕಲರ್ ಕಾಣಿಸುತ್ತೆ ರೋಡ್ ಮೇಲೆ. ಅಂದ್ರೆ ಬಣ್ಣಗಳಿಂದ ಹೊಳಿತಾ ಇರುತ್ತೆ. ಇದು ಏನಂತ ಹೇಳಿದ್ರೆ ವರ್ಣ ವಿಭಜನೆಯಿಂದ ಬಣ್ಣಗಳಾಗಿ ಕಾಣಿಸ್ತಾ ಇರುತ್ತ. ಈ ತರ ಅಂತ ಏನು ಹೇಳಿದ್ರೆ ಡೇ ಟು ಡೇ ಲೈಫ್ ಅಲ್ಲಿ ಹಲವಾರು ಎಕ್ಸಾಂಪಲ್ಸ್ ಗಳಿರ್ತಾವ. ಇವುಗಳನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ಸ್ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಗಳಲ್ಲಿ, PSI, KS, PC ಎಕ್ಸಾಮ್ಸ್ ಗಳಲ್ಲಿ ಡೈರೆಕ್ಟ್ ಆಗಿ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಎಲ್ರಿಗೂ ಶೇರ್ ಮಾಡಿ, ಅದೇ ತರ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.